ಪೌರಾಡಳಿತ ಸಚಿವ ಸಿಎಸ್ ಶಿವಳ್ಳಿ ಅವರು ಇನ್ನಿಲ್ಲ. ತೀವ್ರ ಹೃದಯಾಘಾತದಿಂದ ಸಚಿವ ಶಿವಳ್ಳಿ ಅವರು ನಿಧನಗೊಂಡಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಸಚಿವ ಶಿವಳ್ಳಿ ಅವರಿಗೆ ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತಾ ಇತ್ತು. ಆದ್ರೆ ಇದೀಗ ಅವರು ಕೊನೆಯುಸಿರನ್ನ ಎಳೆದಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಧಾರವಾಡದ ಮನೆಯಲ್ಲಿ ಇವತ್ತು ಇದ್ದಾಗಲೇ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಇಮಿಡಿಯೇಟ್ ಆಗಿ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಆದ್ರೂ ಕೂಡ ಇದೀಗ ಕೊನೆಯುಸಿರನ್ನ ಎಳೆದಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ತೀವ್ರ ರೀತಿಯಲ್ಲಿ ಅವರಿಗೆ ಹೃದಯಾಘಾತ ಆಗಿತ್ತು. ಖಾಸಗಿ ಆಸ್ಪತ್ರೆಯಲ್ಲಿ ಇದೀಗ ಸಚಿವ ಶಿವಳ್ಳಿ ಅವರು ಕೊನೆಯುಸಿರನ್ನ ಎಳೆದಿದ್ದಾರೆ. ಕಳೆದ 1 ತಿಂಗಳಿಂದ ಒಂದು ರೀತಿ ಅನಾರೋಗ್ಯ ಸಮಸ್ಯೆ ಅವರಿಗೆ ಕಾಡ್ತಾ ಇತ್ತು. ಆದ್ರೂ ಕೂಡ ನಾನು ಫೈನ್ ಆಗಿದ್ದೀನಿ, ಫಿಟ್ ಅಂಡ್ ಫೈನ್ ಇದ್ದೀನಿ ಅಂತಾನೆ ಹೇಳ್ಕೊಳ್ತಾ ಇದ್ರು. ಆದ್ರೆ ಹೊರಗಡೆ ಓಡಾಟವನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ರು ಸಿಎಸ್ ಶಿವಳ್ಳಿ ಅವರು. ಅವರಿಗೆ ಮೊದಲೇನೆ ಹೃದಯ ಸಂಬಂಧಿ ಕಾಯಿಲೆ ಇತ್ತು ಅಂತ ಹೇಳಲಾಗ್ತಾ ಇದೆ. ಅದಕ್ಕೋಸ್ಕರನೇ ಟ್ರೀಟ್ಮೆಂಟ್ ಅನ್ನ ಕೂಡ ಅವರು ಪದೇ ಪದೇ ಪಡ್ಕೊಳ್ತಾ ಇದ್ರು. ಬೆಂಗಳೂರಿಗೂ ಕೂಡ ಬಂದು ಅವರು ಟ್ರೀಟ್ಮೆಂಟ್ ಅನ್ನ ಪಡ್ಕೊಂಡು ಹೋಗಿದ್ದಿದೆ. ಇದೀಗ ಅವರ ಕುಟುಂಬಸ್ಥರ ಆಕ್ರಂದನ, ಅವರ ಅಭಿಮಾನಿಗಳ ಆಕ್ರಂದನವನ್ನ ನಾವು ಗಮನಿಸ್ತಾ ಇದ್ದೀವಿ. ಅಣ್ಣವ್ರು ಎಲ್ಲರೂ ಒಳ್ಳೇದು ಮಾಡ್ಯಾರಪ್ಪ. ಯಾಕೆ ಹಿಂಗೆ ಮಾಡ್ತೀವಿ? ದೇವ್ರು ಅದಾರ. ಗಪ್ಪ ನೀ ಒಳ್ಳೆ ನೀನು ಮಾಡಿದ್ರೆ ಸಮಾಧಾನ ಸರ್ ನಿಮ್ಮ ಡ್ರೈವರ್ ಕರಿತಿದ್ರು ಸಿದ್ದಣ್ಣ ನೀ ಹೇಳು ಏನಾಗಿತ್ತು. ಪೌರಾಡಳಿತ ಸಚಿವ ಸಿಎಸ್ ಶಿವಳ್ಳಿ ಅವರು ಇನ್ನಿಲ್ಲ. ವಿಷಯ ಗೊತ್ತಾಗ್ತಾ ಇದ್ದಂತೆ ಆಸ್ಪತ್ರೆ ಬಳಿ ನೂರಾರು ಸಂಖ್ಯೆಯಲ್ಲಿ ಈಗ ಕಾರ್ಯಕರ್ತರು, ಅಭಿಮಾನಿಗಳು ಕೂಡ ಬರ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ನ ಲೀಡರ್ಸ್ ಕೂಡ ಬರ್ತಾ ಇದ್ದಾರೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರು ಕೂಡ ಬಂದಿದ್ದಾರೆ. ಇನ್ನು ಕಾಂಗ್ರೆಸ್ ಶಾಸಕ ಸಿಎಸ್ ಶಿವಳ್ಳಿ ಅವರು ಎಚ್ಡಿಕೆ ಸಂಪುಟದಲ್ಲಿ ಸಚಿವರಾಗಿದ್ರು. ಬಡ ಕುಟುಂಬದಿಂದ ಬಂದಿದ್ರು. ರಾಜಕಾರಣಕ್ಕೆ ಅವರು ಬಂದಿದ್ದು ಸುಲಭದ ಮಾತಾಗಿರ್ಲಿಲ್ಲ. ಸಾಕಷ್ಟು ಕಷ್ಟಪಟ್ಟಿದ್ರು. ಆದ್ರೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನ ಹೊಂದಿದ್ದಂತ ಸಿಎಸ್ ಶಿವಳ್ಳಿ ಅವರು ಇನ್ನಿಲ್ಲ. ತೀವ್ರ ರೀತಿಯಲ್ಲಿ ಅವರಿಗೆ ಇವತ್ತು ಹಾರ್ಟ್ ಅಟ್ಯಾಕ್ ಆಗಿತ್ತು. ಆಸ್ಪತ್ರೆ ಬಳಿನೇ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು, ಜೊತೆಗೆ ಕಾಂಗ್ರೆಸ್ ಮುಖಂಡರು ಬಂದು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಇನ್ನು ಮೊನ್ನೆ ಧಾರವಾಡದಲ್ಲಿ ಸಂಭವಿಸಿದಂತ ಸಾವಿನ ಕಾಂಪ್ಲೆಕ್ಸ್ ಬಿದ್ದೋಗಿತ್ತಲ್ಲ, ಆ ಟೈಮ್ನಲ್ಲೂ ಕೂಡ ಸಾಕಷ್ಟು ಆಕ್ಟಿವ್ ಆಗಿದ್ರು ಶಿವಳ್ಳಿ ಅವರು. ನ್ಯೂಸ್ 18 ಕನ್ನಡ ಚಾನೆಲ್ ಜೊತೆನೂ ಕೂಡ ಅವರು ಮಾತಾಡಿದ್ರು. ಯಾವ ರೀತಿ ಸ್ಪಾಟ್ಗೆ ಹೋಗ್ತಾ ಇದ್ದೀನಿ, ಅಧಿಕಾರಿಗಳ ಜೊತೆ ಮಾತಾಡಿದ್ದು, ಜೊತೆಗೆ ಸ್ಪಾಟ್ ವಿಸಿಟ್ ಮಾಡಿದ ಮೇಲೆ ಅಲ್ಲಿ ಏನೆಲ್ಲ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದೀನಿ ಅಂತ ಕೂಡ ಮಾತಾಡಿದ್ರು ನ್ಯೂಸ್ 18 ಕನ್ನಡದ ಜೊತೆಗೆ. ತುಂಬಾನೇ ಆಕ್ಟಿವ್ ಆಗಿ ಅಲ್ಲಿ ಹೋಗಿದ್ರು, ಸ್ಪಾಟ್ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿದ್ರು, ಅಧಿಕಾರಿಗಳಿಗೂ ಸಲಹೆ ಸೂಚನೆಯನ್ನ ಕೊಡ್ತಾ ಇದ್ರು. ಬಟ್ ಇವಾಗ ಅನಾರೋಗ್ಯ ಸಮಸ್ಯೆ ಅವರಿಗೆ ಬಹುದಿನಗಳಿಂದ ಕಾಡ್ತಾ ಇತ್ತು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದರಲ್ಲೂ ಈ ಹಾರ್ಟ್ಗೆ ಸಂಬಂಧಪಟ್ಟಂತೆ ಅವರು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು ಅಂತ ಒಂದಿಷ್ಟು ಜನ ಈಗ ಹೇಳ್ತಾ ಇದ್ದಾರೆ. ಆದ್ರೆ ಇವತ್ತು ಅವರಿಗೆ ಮನೆಯಲ್ಲಿ ಇದ್ದಾಗಲೇ, ಧಾರವಾಡದ ಮನೆಯಲ್ಲೇ ಅವ್ರು ಆಕ್ಚುಲ್ ಆಗಿ ಇದ್ರು. ಸೊ ಆ ಟೈಮ್ ನಲ್ಲಿ ಅವರಿಗೆ ತೀವ್ರ ರೀತಿಯಲ್ಲಿ ಹೃದಯಾಘಾತ ಆಗಿದ್ದು. ಅಣ್ಣವ್ರು ಎಲ್ಲರೂ ಒಳ್ಳೇದು ಮಾಡ್ಯಾರಪ್ಪ. ಯಾಕೆ ಹಿಂಗೆ ಮಾಡ್ತೀವಿ? ದೇವ್ರು ಅದಾರ. ಗಪ್ಪ ನೀ ಒಳ್ಳೆ ನೀನು ಮಾಡಿದ್ರೆ ಸಮಾಧಾನ ಹಲೋ ನಮ್ಮ ಸಾಹೇಬರು ಭೇಟಿ ಏನು ಹೇಳಾಕತ್ತಿಲ್ಲ ಇವರು. ಈಗ ನೀವು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಪರಶುರಾಮ್ ತಹಶೀಲ್ದಾರ್. ಪರಶುರಾಮ್, ಆಗಷ್ಟೇ ನೀವು ಮಾಹಿತಿಯನ್ನ ಕೊಡ್ತಾ ಇದ್ರಿ, ಆಗ್ಲೇ ಹೇಳ್ತಾ ಇದ್ರಿ ಕುಟುಂಬಸ್ಥರೆಲ್ಲ ಕಣ್ಣೀರನ್ನ ಹಾಕ್ತಾ ಇದ್ದಾರೆ, ತುಂಬಾ ಕ್ರಿಟಿಕಲ್ ಆಗಿದೆ ಅಂತ ಅನ್ಸುತ್ತೆ ಅಂತ. ಬಟ್ ಇವಾಗ ಇನ್ನಿಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ. ಸಿಎಸ್ ಶಿವಳ್ಳಿ ಅವರು ಆಸ್ಪತ್ರೆ ಹತ್ರ ಯಾರೆಲ್ಲ ಬಂದಿದ್ದಾರೆ, ಈಗ ಅಧಿಕೃತವಾಗಿ ಆಸ್ಪತ್ರೆ ಮೂಲಗಳು ಏನ್ ಹೇಳ್ತಾ ಇವೆ? ನಿಜ ಶರ್ಮಿತಾ, ಇದು ಅತ್ಯಂತ ದುಃಖಕರ ವಿಚಾರ ಅಂತಾನೆ ಹೇಳಬೇಕು. ಸಮಾಜವಾದಿ ನಾಯಕ, ಬಡವರ ಬಂಧು ಅಂತಾನೆ ಕರೆಸ್ಕೊಳ್ತಾ ಇದ್ದಂತಹ
CS ಶಿವಳ್ಳಿ ಅವರು ಪೌರಾಡಳಿತ ಸಚಿವರಾಗಿ ಏನು ಸೇವೆಯನ್ನ ಸಲ್ಲಿಸ್ತಾ ಇದ್ರು ಅವರು ಇನ್ನಿಲ್ಲ ಅನ್ನುವಂಥದ್ದೇ ಒಂದು ದುಃಖದ ಸಂಗತಿ. ಅದು ಅಧಿಕೃತವಾಗಿ ಘೋಷಣೆ ಅಷ್ಟೇ ಆಗಬೇಕಾಗಿದೆ. ಈಗಾಗಲೇ ಮಾಜಿ ಸಚಿವ ವಿನಯ್ ಕುಲಕರ್ಣಿ, ಶಾಸಕ ಪ್ರಸಾದ್ ಅಬ್ಬಯ್ಯ, ಕಾಂಗ್ರೆಸ್ನ ಎಲ್ಲ ಹಿರಿಯ ನಾಯಕರು, ಕೆಲವೊಂದು ರೈತ ಮುಖಂಡರು, ಮಹದಾಯಿ ಹೋರಾಟಗಾರರು ಎಲ್ಲರೂ ಕೂಡ ಈ ಒಂದು ಲೈಫ್ ಲೈನ್ ಆಸ್ಪತ್ರೆಗೆ ಆಗಮಿಸ್ತಾ ಇದ್ದಾರೆ. ಆಸ್ಪತ್ರೆಯ ಎದುರುಗಡೆ ಕುಟುಂಬಸ್ಥರು ಮತ್ತು ಅಭಿಮಾನಿಗಳ ಆಕ್ರಂದನ ಮುಗಿಲು ಮುಟ್ಟಿದೆ. ದೃಶ್ಯಗಳಲ್ಲಿಯೂ ಕೂಡ ನೀವು ನೋಡಬಹುದು. CS ಶಿವಳ್ಳಿ ಅವರು ಸಾಕಷ್ಟು ಬಡತನದಿಂದ ಬೆಳೆದು ಬಂದವರು, ಬಡತನದಲ್ಲಿಯೇ ಹುಟ್ಟದವರು. ತಾವು ಸಚಿವರಾದ ದಿನವೇ ನಾನೇ ಅದಕ್ಕೆ ಸಾಕ್ಷಿಯಾಗಿದ್ದೀನಿ. ಜನರ ನಡುವೆ ನಾನು ಇರ್ತೇನೆ ಅಂತ ನಡೀತಾನೆ ಮತ್ತು ಬೈಕ್ ಮೇಲೆ ಅವರು ತೆರಳಿದ್ರೆ ಹೊರತು ಓಪನ್ ಜೀಪ್ ನಲ್ಲಿ ಅವರಿಗೆ ಒಂದು ಮೆರವಣಿಗೆ ಮಾಡಿದ್ರೆ ಅದಕ್ಕೂ ಕೂಡ ಹೋಗಿರ್ಲಿಲ್ಲ. ಅಷ್ಟೊಂದು ಜನನಾಯಕರವರು. ಈಗ ಸುದ್ದಿ ವ್ಯಾಪಕವಾಗಿ ಹರಡ್ತಾ ಇದೆ. ಲೈಫ್ ಲೈನ್ ಆಸ್ಪತ್ರೆಯತ್ತ ಜನಸಾಗರ ಹರಿದು ಬರ್ತಾ ಇದೆ. ಪೊಲೀಸರು ಕೂಡ ಇದನ್ನ ನಿಯಂತ್ರಿಸಲಿಕ್ಕೆ ಹರಸಾಹಸ ಪಡಬೇಕಾಗಿದೆ. ಅಂತಹ ಒಂದು ವಾತಾವರಣ ಇಲ್ಲಿ ನಿರ್ಮಾಣವಾಗಿದೆ. ಈಗಾಗಲೇ ಏನು ವೈದ್ಯರು ಅವರಿಗೆ ಎಲ್ಲ ರೀತಿಯ ಚಿಕಿತ್ಸೆಗಳನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅವರು ಇನ್ನಿಲ್ಲ ಅಂತ ಹೇಳಲಾಗ್ತಾ ಇರೋದ್ರಿಂದ ಅದನ್ನು ಅಧಿಕೃತವಾಗಿ ಘೋಷಣೆ ಅಷ್ಟೇ ಮಾಡಬೇಕಾಗಿದೆ. ಹೀಗಾಗಿಯೇ ಪೊಲೀಸ್ ವರಿಷ್ಠಾಧಿಕಾರಿಗಳು, ಪೊಲೀಸ್ ಆಯುಕ್ತರು, ಜಿಲ್ಲಾಧಿಕಾರಿಗಳು, ಸ್ಥಳೀಯ ಏನು ಮುಖಂಡರು, ಅಧಿಕಾರಿಗಳು ಎಲ್ಲರೂ ಕೂಡ ಒಂದೆಡೆ ಸೇರಿ ಇದನ್ನೊಂದು ಸಮಾಧಾನಕರ ರೀತಿಯಲ್ಲಿ ಜನರನ್ನು ಕೂಡ ಸಮಾಧಾನ ಪಡಿಸಬೇಕು. ಯಾವುದೇ ಗಲಾಟೆ ಆದಂತ ರೀತಿಯಿಂದ ಇದನ್ನೊಂದು ಮುಂದಿನ ಕ್ರಮಗಳನ್ನ ಜರುಗಿಸಲಿಕ್ಕೆ ತಯಾರಿಗಳನ್ನ ಮಾಡ್ತಾ ಇರೋದು ಈ ಆಸ್ಪತ್ರೆ ಎದುರುಗಡೆ ಕಂಡು ಬರ್ತಾ ಇದೆ. ವಿಶೇಷ ಅಂದ್ರೆ ಶಿವಳ್ಳಿ ಅವರು ಏನು ಧಾರವಾಡದಲ್ಲಿ ಘೋರವಾದಂತಹ ಒಂದು ಕರಾಳ ದುರಂತ ನಡೆಯಿತು. ಆ ಒಂದು ದುರಂತದ ಮೇಲುಸ್ತುವಾರಿಯನ್ನು ವಹಿಸಿಕೊಂಡು ನಿನ್ನೆಯವರೆಗೂ ಕೂಡ ಸ್ಥಳದಲ್ಲಿದ್ರು. ಅದೇ ಸ್ಥಳದಲ್ಲಿ ನಾನು ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ಹೇಳಿದ್ರು, ಇಲ್ಲಿರುವಂತವ್ರನ್ನ ಪ್ರತಿಯೊಬ್ಬರನ್ನು ಜೀವಂತವಾಗಿ ಹೊರಗೆ ತೆಗೆಯುವವರೆಗೂ ನಾನು ಇಲ್ಲಿಂದ ಕದಲಲ್ಲ. ಅವರು ಒಬ್ಬ ವ್ಯಕ್ತಿ ಯಾರಿದ್ದಾರೆ ಅವನ್ನೂ ಕೂಡ ಇಲ್ಲಿಂದ ಹೊರಗೆ ತೆಗಿಬೇಕು, ಅದಕ್ಕೆ ನನ್ನ ಪ್ರಥಮ ಆದ್ಯತೆ ಇರ್ತದೆ ಅನ್ನುವಂತ ಮಾತನ್ನ ಕೂಡ ಹೇಳಿದ್ರು. ಮತ್ತು ಅಲ್ಲಿ ಇದ್ರು ಕೂಡ ಅವರು ಹಗಲು ರಾತ್ರಿ ಅನ್ನೋದೇ ಅಲ್ಲೇ ಇದ್ದು ಕಾರ್ಯಾಚರಣೆಯನ್ನು ಉಸ್ತುವಾರಿಯನ್ನ ನೋಡ್ಕೊಳ್ತಾ ಇದ್ರು. ಅಂತ ಒಬ್ಬ ನಾಯಕ ಇಲ್ಲ, ಆತ ಈಗ ಕೊನೆಸಿರಳಿದಾನೆ ಅನ್ನುವಂಥದ್ದು ಕೂಡ ಜನರಿಗೆ ನಂಬಲಿಕ್ಕೆ ಆಗ್ತಾ ಇಲ್ಲ. ಅಭಿಮಾನಿಗಳ ಆಕ್ರಂದನ, ನೋವು, ಗೋಳಾಟ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು ಶರ್ಮಿತಾ. ಅಂದ್ರೆ ಈಗ ಪರಶುರಾಮ್ ಅಧಿಕೃತವಾಗಿ ಯಾವಾಗ ಆಸ್ಪತ್ರೆಯವರು ಏನಾದ್ರು ಅನೌನ್ಸ್ ಮಾಡ್ತಾರೆ ಅಥವಾ ಪ್ರೆಸ್ ನೋಟ್ ಏನಾದ್ರು ರಿಲೀಸ್ ಮಾಡ್ತಾರಾ? ಅದ್ರ ಜೊತೆಗೆ ಈಗ ಆಸ್ಪತ್ರೆಗೆ ಯಾರೆಲ್ಲ ಲೀಡರ್ಸ್ ಬಂದಿದ್ದಾರೆ ಅವ್ರು ಏನಾದ್ರು ಮಾತಾಡ್ತಾ ಇದ್ದಾರಾ? ಏನಾದ್ರು ವಿಚಾರಗಳನ್ನ ಹಂಚ್ಕೊಂಡ್ರಾ? ಶರ್ಮಿತಾ, ಈಗಾಗಲೇ ಅವರು ಒಳಗಡೆ ತೆರಳಿ ಏನು ಶಿವಳ್ಳಿ ಅವರ ಪರಿಸ್ಥಿತಿಯನ್ನ ವೈದ್ಯರ ಬಳಿ ಕೇಳಿ ಬಂದಂತಹ ಕೆಲವು ಮುಖಂಡರು ನಮ್ಮ ಜೊತೆಗೆ ಮಾತಾಡ್ತಾ ಹೇಳಿದ್ದಾರೆ ಅವರು ಇಲ್ಲಿಲ್ಲ ಅನ್ನುವಂಥದ್ದನ್ನ. ಆದ್ರೆ ಅದನ್ನ ವೈದ್ಯರು ಅಧಿಕೃತವಾಗಿ ಘೋಷಣೆ ಮಾಡಬೇಕಾಗ್ತದೆ, ಒಂದು ಪ್ರೆಸ್ ನೋಟನ್ನ ರಿಲೀಸ್ ಮಾಡಬೇಕಾಗ್ತದೆ. ಅದಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಯಾಕಂತಂದ್ರೆ ಜಿಲ್ಲಾಡಳಿತಕ್ಕಾಗಿರ್ಬೋದು ಮತ್ತು ಸೆಕ್ಯೂರಿಟಿ ಪರ್ಪಸ್ ಇಂದಾಗಿ ಎಲ್ಲ ಅಧಿಕಾರಿಗಳ ಜೊತೆಗೆ ಕುಳಿತು ಒಂದು ಸಭೆಯನ್ನ ಮಾಡಿ ಅದಾದ ನಂತರವೇ ಅವರು ಅಧಿಕೃತವಾಗಿ ಘೋಷಣೆ ಮಾಡಬೇಕಾಗ್ತದೆ. ಹೀಗಾಗಿ ಅದು ಸ್ವಲ್ಪ ಟೈಮ್ ತಗೊಳ್ಬಹುದು. ಆದ್ರೆ ನಾವು ಅದನ್ನ ಪ್ರತ್ಯಕ್ಷ ಸಾಕ್ಷಿದಾರ ಆಗಿರುವಂತವ್ರನ್ನ, ಅವ್ರ ಜೊತೆಗೆ ಇದ್ದಂತವ್ರನ್ನ, ಮತ್ತೆ ಒಳಗೆ ಈಗ ಆಸ್ಪತ್ರೆಗೆ ಬಂದು ಅವ್ರನ್ನ ಸೇರಿಸಿ ಹೊರಗೆ ಬಂದವ್ರನ್ನ ಏನು ಮಾತಾಡ್ತಿದ್ವಿ, ಅವರು ಬಹಿರಂಗವಾಗಿ